Hello everyone. In today's session, we will study about the problems on relativity. So last class ಅಲ್ಲಿ ನಾವು ಲೆಂತ್ ಕಾಂಟ್ರಾಕ್ಷನ್ ಅಂಡ್ ಮೈಕಲ್ಸನ್ ಅಂಡ್ ಮಾರ್ಲೆ ಎಕ್ಸ್ಪೆರಿಮೆಂಟ್ ಬಗ್ಗೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದೀವಿ. ಸೊ ಅದನ್ನ ನಾವು ಈ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. So in today's sessions, so our first problem is calculate the velocity of an elementary particle whose mass is 10 times its rest mass. ಇಲ್ಲಿ ನಾವು ಈ ಥರ ಒಂದು ರಿಲೇಟಿವಿಟಿ ಟಾಪಿಕಲ್ಲಿ ನಮಗೆ ಜಾಸ್ತಿ ದೊಡ್ಡ ಪ್ರಾಬ್ಲಮ್ಸ್ಗಳು ಸಿಗೋದಿಲ್ಲ. ತುಂಬ ಚಿಕ್ಕದಿರುತ್ತೆ, ಸಾಲ್ವ್ ಮಾಡೋದು ಅಷ್ಟೇ ಈಸಿ ಇರುತ್ತೆ. ಬಟ್ ನಮಗೆ ಇಲ್ಲಿ ತಿಳ್ಕೊಬೇಕಾಗಿರೋದೇನು ಅಂದರೆ, ಫಸ್ಟು ನಮಗೆ ಥಿಯರಿ ಗೊತ್ತಿರಬೇಕು. ಸೊ ಇಲ್ಲಿ ಸ್ಟೇಷ್ನರಿ ಫ್ರೇಮಲ್ಲಿ ಏನಿರುತ್ತೆ, ಮೂವಿಂಗ್ ಫ್ರೇಮಲ್ಲಿ ಏನಿರುತ್ತೆ, ಸ್ಟೇಷ್ನರಿ ಫ್ರೇಮಲ್ಲಿರೋಂಥ ಅಬ್ಸರ್ವರ್ ಆ್ಯಂಡ್ ಮೂವಿಂಗ್ ಫ್ರೇಮಲ್ಲಿರೋಂಥ ಅಬ್ಸರ್ವರ್ಸ್ ಇಬ್ಬರೂ ಆ ಒಂದು ಇವೆಂಟನ್ನು ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಮಾಸ್ ಅನ್ನೋದು ಹೇಗೆ ಕಾಣುತ್ತೆ. ಈ ಪ್ರಾಬ್ಲಮಲ್ಲಿ ಕ್ಯಾಲ್ಕುಲೇಟ್ ದಿ ವೆಲಾಸಿಟಿ ಆಫ್ ಎನ್ ಎಲಿಮೆಂಟರಿ ಪಾರ್ಟಿಕಲ್. ಎಲಿಮೆಂಟರಿ ಪಾರ್ಟಿಕಲ್ ಅಂದರೆ ಯಾವುದಾದ್ರೂ ಆಗಿರ್ಬೋದು, ಇಟ್ ಮೇ ಬಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಸ್ ಆರ್ ಎನಿ ಅದರ್ ಎಲಿಮೆಂಟರಿ ಪಾರ್ಟಿಕಲ್ಸ್. ಸೊ ಇದನ್ನು ನಾವು just whose mass is 10 times its rest mass, m is equal to 10 times of m naught. ನಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದೆ. as the velocity of a body increases, the mass also increases. ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಮಾಸ್ m naught ಇದ್ದಿದ್ದು 10 m naught ಆಗಿದೆ. ಹಾಗಾದರೆ ಅದರ ಸ್ಪೀಡ್ ಎಷ್ಟಿತ್ತು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಯೂಸ್ ಮಾಡಬೇಕಾಗಿರೋಂಥ ಫಾರ್ಮುಲಾ m is equal to m naught by root of 1 minus v square by c square. ಸೊ ಈ ಫಾರ್ಮುಲಾನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಮ್ಗೆ ನಾವು 10 m naught ಅಂತ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ 10 m naught is equal to m naught by root of 1 minus v square by c square. ಇಲ್ಲಿ ರೂಟ್ ಎಲ್ಲದಕ್ಕೂ ಇರುತ್ತೆ ಫುಲ್ಲು. m naught and m naught get cancelled. Next is 10 is equal to 1 by root of v square by c square. ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು v, what is the velocity of the elementary particle. ಸೊ ಹಾಗಾಗಿ ನಮಗೆ c ಅವಶ್ಯಕತೆ ಇರಲ್ಲ. c ನ ನಾವು ಸಬ್ಸ್ಟಿಟ್ಯೂಷನ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಒಂದು ವೇಳೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆನ್ಸರ್ ನಿಮಗೆ ಮೀಟರ್ ಪರ್ ಸೆಕೆಂಡಲ್ಲಿ ಬರುತ್ತೆ, ಅದೊಂದು ತಿಳ್ಕೊಂಡಿರಿ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಇರೋದನ್ನು ನಾವು ಹೋಗಿಸ್ಬೇಕು ಅಂದರೆ ಸ್ಕ್ವೇರ್ ಮಾಡ್ತೀವಿ. ದಟ್ ಈಸ್ 100. 10 ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಇಸ್ ಈಕ್ವಲ್ ಟು 1 ಬೈ ರೂಟ್ ಇದ್ದಿದ್ದು ಕ್ಯಾನ್ಸಲ್ ಆಗಿದೆ. ಸೊ ಇಯರ್ ದಿ 1 ಮೈನಸ್ ವಿ ಸ್ಕ್ವೇರ್ ಬೈ ಸಿ ಸ್ಕ್ವೇರ್. ವಿ ಸ್ಕ್ವೇರ್ ಬೈ ಸಿ ಸ್ಕ್ವೇರ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡಿದ್ದೀವಿ. 1 ಮೈನಸ್ 1 ಬೈ 100ಅನ್ನು ರೈಟ್ ಸೈಡ್ ತೊಗೊಂಡಿದ್ದೀವಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 0.99 ಬರುತ್ತೆ. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0.99 ಸಿ ಸ್ಕ್ವೇರ್. ಇದನ್ನು ನಾವು ಮತ್ತೆ ಸ್ಕ್ವೇರ್ ರೂಟ್ ಮಾಡಬೇಕು. ಸ್ಕ್ವೇರ್ ರೂಟ್ ಮಾಡಿದ್ರೆ ಇಲ್ಲಿರೋಂಥ ಸ್ಕ್ವೇರ್ಗಳು ಕ್ಯಾನ್ಸಲ್ ಆಗುತ್ತೆ. ವಿ ಸ್ಕ್ವೇರ್ ಆ್ಯಂಡ್ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸ್ಕ್ವೇರ್ ರೂಟು. ಹಾಗೆ ನಿಮಗೆ ರೂಟ್ ಆಫ್ 0.99ಗೆ ನಾವು ರೂಟ್ ಮಾಡಬೇಕು. ಸೊ ಫೈನಲ್ ಆನ್ಸರ್ ಇಸ್ 0.995 ಇಂಟು ಸಿ. ಸೊ ದಟ್ ಈಸ್ ದ ವೆಲಾಸಿಟಿ ಆಫ್ ದಿ ಎಲಿಮೆಂಟರಿ ಪಾರ್ಟಿಕಲ್. ಓಕೆ, ಇನ್ ದ ನೆಕ್ಸ್ಟ್ ಪ್ರಾಬ್ಲಮ್, the total energy of a particle is exactly twice its rest mass energy. Find its speed. ಇಲ್ಲಿ ನಾವು the total energy of a particle is exactly twice its rest mass energy ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಎನರ್ಜಿ ಫಾರ್ಮುಲಾ ಯಾವುದನ್ನು ಯೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಾವು ಅದರಲ್ಲಿ ಎನರ್ಜಿ ಅಂತ ಯಾವುದೇ ಒಂದು ಡಿರೈವೇಷನ್ನು ಮಾಡಿಲ್ಲ. ರೆಸ್ಟ್ ಮಾಸ್ ಅಲ್ಲೇ ತೋರಿಸ್ತಾ ಇದೆ ನೋಡಿ, ರೆಸ್ಟ್ ಮಾಸ್ ಎನರ್ಜಿ. ಸೊ ಇದೇ ನಿಮಗೆ ಕ್ಲೂ. ಈ ಕ್ಲೂನ ಯೂಸ್ ಮಾಡಿಕೊಂಡು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಇಲ್ಲಿ ದಿ m is equal to 2m naught. ಸೊ m is, that is the mass observed from the stationary frame. m naught is the rest mass or rest mass energy ಅಂತ ತಗೊಂಡಿರ್ತೀವಿ. ಆ್ಯಂಡ್ ಇಲ್ಲಿ m is equal to 2m naught ಅಂತ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ನಮಗೆ ಏನು ಬರುತ್ತೆ ಈ ಫಾರ್ಮುಲಾದಲ್ಲಿ ಅನ್ನೋದನ್ನು ಮುಂದೆ ನೋಡೋಣ. ಹಿಯರ್ m
will be equal to 2 m naught is equal to m naught by root of 1 minus v square by c square. So m naught get cancelled. Remaining term is 2 is equal to 1 by root of 1 minus v square by c square. ಮತ್ತೆ ಇದಕ್ಕೆ ನಾವು ಸ್ಕ್ವೇರ್ ಮಾಡ್ತಾ ಇದ್ದೀವಿ. So that is 2 becomes 4 and 1 by 1 minus v square by c square. ಇಲ್ಲಿ ರೂಟ್ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ನಾವು v square by c square ನ LHS ಅಲ್ಲಿ ಶಿಫ್ಟ್ ಮಾಡ್ತೀವಿ. That is 1 minus 1 by 4 v square by c square is equal to 0.25 ಅಂತ ಬರುತ್ತೆ. ಸೊ ಇಲ್ಲಿ ನಾವು v square is equal to 0.25 c square ಮತ್ತೆ ಇದಕ್ಕೆ ನಾವು ಸ್ಕ್ವೇರ್ ರೂಟ್ ಮಾಡಿದ್ರೆ ನಮಗೆ 0.866 c ಆನ್ಸರ್ ಬರುತ್ತೆ. Next we move on to next problem. A spaceship moving away from the earth at a velocity of 0.75 c with respect to the earth launches a rocket in a direction away from the earth with a velocity of 0.75 c with respect to spaceship. What is the velocity of the rocket with respect to the earth? ಸೊ ಈ ಪ್ರಾಬ್ಲಮ್ ಆ್ಯಕ್ಚುಲಿ ನೀವು ಅರ್ಥ ಮಾಡ್ಕೊಳ್ಳೋದೇ ಸ್ವಲ್ಪ ಕ್ರಿಟಿಕಲ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಇಲ್ಲಿ ಎರಡು ವೆಲಾಸಿಟಿನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಸ್ಪೇಸ್ಶಿಪ್ ಮತ್ತು ಅರ್ತ್ ಆ್ಯಂಡ್ ರಾಕೆಟ್, ಸೊ ಮೂರು ಕಾನ್ಸೆಪ್ಟನ್ನು ತಗೋಬೇಕಾಗತ್ತೆ. ದಿ ಸ್ಪೇಸ್ಶಿಪ್ ಇಸ್ ಮೂವಿಂಗ್ ವಿತ್ ಎ ಸ್ಪೀಡ್ ಆಫ್ 0.75 c. Rocket is also moving with a 0.75 c. Then what is the velocity of the rocket with respect to the earth? We have to find out. ಇಲ್ಲಿ ಎರಡು ವೆಲಾಸಿಟಿ ನಮಗೆ 0.75 c 0.75 c ಅಂತ ಕೊಟ್ಟಿರೋದ್ರಿಂದ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಬರಲ್ಲ. Now we have to find out what is the velocity of the rocket with respect to earth. ಹಾಗಾದ್ರೆ ಯಾವ ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ? That is, so here we are using the velocity addition theorem, that is u dash is equal to 0.75 c. The v is 0.75 c. ಇಲ್ಲಿ ನಮಗೆ ಮೂರು ಕ್ವಾಂಟಿಟಿ ಇದೆ. ಒಂದು u, ಇನ್ನೊಂದು u dash, ಇನ್ನೊಂದು v. v is the velocity of the rocket, u dash is velocity of the spaceship, and u is the velocity of the rocket with respect to earth. ಇಲ್ಲಿ ನಾವು ಈ ಫಾರ್ಮುಲಾಗೆ ನಾವು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ u dash is equal to 0.75 c, v is equal to 0.75 c. ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸೊ ವಾಟ್ ಯು ವಿಲ್ ಗೆಟ್, that is 1 plus 0.75 c into 0.75 c by c square. First 0.75 c plus 0.75 c na add ಮಾಡಿರ್ತೀವಿ. So we will get a 1.5 c. Next ಇವೆರಡನ್ನ 0.75 c and 0.75 c ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ we will get a 0.5625 c square divided by c square ಇರುತ್ತೆ. ಸೊ ಇದನ್ನು ನಾವು c square and c square get cancelled. So only thing is, so 1.5 c divided by 1 plus 0.5625. ಸೊ ಅದನ್ನು ನಾವು ಈಕ್ವೇಟ್ ಮಾಡಿದ್ರೆ ನಮಗೆ 0.96 c ಆನ್ಸರ್ ಬರುತ್ತೆ. ಸೊ ದಟ್ ಇಸ್ 0.96 c is ಆನ್ಸರ್. ಇಲ್ಲಿ ನಮಗೆ ಪ್ರಾಬ್ಲಮ್ ಅನ್ನು ಏನು ಹೇಳಿದ್ದಾರೆ ಅಂತ ನೋಡ್ಕೊಳ್ಳಿ. What is the velocity of the rocket with respect to the earth? So now we get 0.96 c. So that is the velocity of the rocket with respect to the earth. But actually that rocket is moving with a speed of 0.75 c. But it appears to be 0.96 c. ಸೊ ಈ ಥರ ಪ್ರಾಬ್ಲಮ್ಸ್ಗಳನ್ನ ವೆಲಾಸಿಟಿ ಅಡಿಷನ್ ಥಿಯರಮಲ್ಲಿ ನಾವು ಈ ಥರ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಸೊ ನಿಮಗೆ ಟೆಕ್ಸ್ಟ್ ಬುಕ್ಸಲ್ಲಿ ಇನ್ನೂ ತುಂಬ ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿರ್ತಾರೆ, ಅದನ್ನು ನೀವು ಇದೇ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು.
ಥ್ಯಾಂಕ್ ಯು ಆಲ್.